ಬೆಂಗಳೂರು ಅಂದ್ರೆ ಟ್ರಾಫಿಕ್ ಕಂಟ್ರೋಲ್ಗಾಗಿ ಹೆಬ್ಬಾಳ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಿತ್ತು. ಎಲ್ಲೋ ಒಂದು ಕಡೆ ಕೊಂಚ ಆದ್ರೂ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ. ಬಟ್ ಆದ್ರೆ ಬಹಳಷ್ಟು ವರ್ಷಗಳಿಂದ ಅದು ಯಾವಾಗ ಲೋಕಾರ್ಪಣೆ ಆಗುತ್ತೆ, ಯಾವಾಗ ಉದ್ಘಾಟನೆ ಆಗುತ್ತೆ, ಯಾವಾಗ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಬೆಂಗಳೂರಿನ ಜನರು ಕಾದು ಕುಳಿತಿದ್ರು. ಅದರಲ್ಲೂ ಕೂಡ ಏರ್ಪೋರ್ಟ್ಗೆ ಹೋಗಿ ಬರೋರಂತೂ ಕಾದು ಕುಳಿತಿದ್ರು. ಸೊ ಅದೆಲ್ಲಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಲೋಕಾರ್ಪಣೆಯನ್ನ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಇದು ಒಂದು ಕಡೆ ಆದ್ರೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕಾಲೇಜಿನ SD ಬೈಕ್ ನಲ್ಲಿ ರೈಡ್ ಮಾಡಿದ್ದಾರೆ. ಜಾಲಿಯಾಗಿ ಒಂದು ರೈಡ್ ಅನ್ನ ಕೂಡ ಹೋಗಿ ಬಂದಿರುವಂತದ್ದು. ಸೊ ಇದಷ್ಟೇ ಅಲ್ಲ, ಅಂದ್ರೆ ಈಗ ಏನು ಹೆಬ್ಬಾಳ ಜಂಕ್ಷನ್ ನಲ್ಲಿ KR ಪುರಂ ಕಡೆಯಿಂದ ಮೇಕರಿ ವೃತ್ತದ ಕಡೆಗೆ ಸಂಚಾರ ಮಾಡುವಂತ ಹೆಬ್ಬಾಳ ಒಂದು ಫ್ಲೇವರ್ ಇದಾಗಿರುವಂತದ್ದು. ಸೊ ಇದರಿಂದ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ಬಹುದು ಟ್ರಾಫಿಕ್ ಅನ್ನೋ ಕೂಡ ಇದೆ. ಇನ್ನು ಲಾಸ್ಟ್ ಟೈಮ್ ಮೇಲ್ಸೇತುವೆ ಪರಿಶೀಲನೆಗೆ ಅಂತ DKಶಿ ಅವರು ಬಂದಾಗ ಒಂದು ಡಿಯೋ ಬೈಕ್ ನಲ್ಲಿ ಜಾಲಿಯಾಗಿ ರೈಡ್ ಹೋಗಿ ಬಂದಿದ್ರು. ಬಟ್ ಆದ್ರೆ ಅದಾದ ನಂತರ ಸುದ್ದಿ ಕೂಡ ಆಗಿತ್ತು. ಅಂದ್ರೆ ಆ ಒಂದು ಬೈಕ್ ನಲ್ಲಿ ಟ್ರಾಫಿಕ್ ರೂಲ್ಸ್ ನ ಉಲ್ಲಂಘನೆ ಮಾಡಿ 13,000 ರೂಪಾಯಿ ಫೈನ್ ಕೂಡ ಇತ್ತು. ಸೊ ಇದು ಸುದ್ದಿ ಕೂಡ ಆಗಿತ್ತು. ಬಟ್ ಈ ಬಾರಿ DKಶಿ ಅವರು ಯಾವ್ದು ತೊಂದರೆನೆ ಬೇಡ, ತಕರಾರು ಬೇಡ ಅನ್ನೋ ರೀತಿಯಾಗಿ ಅವರ ಫೇವ್ರೆಟ್ ಗಾಡಿ ಆಗಿರುವಂತ ರೋಡ್ ಕಿಂಗ್ SD ಬೈಕ್ ನ ಅಲ್ಲಿಗೆ ತರಿಸ್ಕೊಂಡು ಅದರಲ್ಲಿ ಜಾಲಿಯಾಗಿ ರೈಡ್ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿಯಾಗಿ ಗ್ರೀನ್ ಫ್ಲಾಗ್ ಹಿಡಿದು ಆ ರೈಡ್ ಗೆ ಚಾಲನೆ ಕೂಡ ಕೊಟ್ಟರು. ಈ ಬಗ್ಗೆ DKಶಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಅಂದ್ರೆ ಬಹಳಷ್ಟು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಫೋಟೋಸ್ ವಿಡಿಯೋಸ್ ನ ನೋಡ್ಬೇಕಾದ್ರೂ ಕೂಡ DKಶಿ ಅವರ ಮುಖದಲ್ಲಿ ಬಹಳಷ್ಟು ನಗು ಹೋಯ್ತು. ಆ ಒಂದು ಮತ್ತೆ ಆ ಬೈಕ್ ನ ಓಡಿಸುವಂತ ಖುಷಿ ಅಂಡ್ ಅವರು ಬರ್ಕೊಂಡಿರೋದ್ರಲ್ಲೂ ಕೂಡ ಸಾಲನ್ನ ಹಾಕಿದ್ದಾರೆ. ನನ್ನ ಕಾಲೇಜಿನ ದಿನಗಳನ್ನ ನಾನು ಮತ್ತೆ ಎಲ್ಲೋ ಒಂದು ಕಡೆ ಮೆಲುಕನ್ನ ಹಾಕ್ತೆ, ನಾನು ಆ ರೈಡ್ ಹೋಗಿ ಬಂದು ಬಹಳಷ್ಟು ಖುಷಿ ಆಯ್ತು. ಮತ್ತು ನಮ್ಮ ಬೆಂಗಳೂರಿಗೆ ಇನ್ನ ಹೊಸ ರೂಪವನ್ನ ಕೊಡ್ತೀವಿ, ಈ ರೀತಿಯಾಗೆಲ್ಲ ಬಹಳಷ್ಟು ಸಾಲುಗಳನ್ನ ಬರ್ಕೊಂಡಿರುವಂತದ್ದು. ಸೊ ಈ ರೀತಿಯಾಗಿ DKಶಿ ಅವರು ಈ ಏಜ್ ಅಲ್ಲೂ, ಅಂದ್ರೆ ನಂಗೆ ಏಜ್ ಆಗಿಲ್ಲ ರೀ, ನಾನು ಇನ್ನ ಹೆಂಗಾಗಿದ್ದೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಮೇಲ್ಸೇತುವೆ ಉದ್ಘಾಟನೆಯ ನಂತರ ಒಂದ್ ರೀತಿಯಾಗಿ ಜಾಲಿ ರೈಡ್ ಹೋಗಿ ಬಂದಿದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.